ಹಲೋ ನಮಸ್ಕಾರ. ನಾನು ಇವತ್ತು ಒಂದು ಮುಖ್ಯವಾಗಿರೋ ವಿಷಯದ ಬಗ್ಗೆ ನಿಮ್ಗೆ ಹೇಳಕ್ ಬಂದಿದ್ದೀನಿ. ಅದೇನಪ್ಪಾ ಅಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ಕ್ಯಾನ್ಸರ್ ತರನೇ ತುಂಬಾ ಕಾಂಪ್ಲಿಕೇಟೆಡ್ ಅಂತ ನಿಮ್ಗೆಲ್ರಿಗೂ ಗೊತ್ತು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಫೇಕ್ ನ್ಯೂಸ್ ಗಳು ಹರಡ್ತಾ ಇದೆ. ಕ್ಯಾನ್ಸರ್ 100% ಕ್ಯೂರ್ ಆಗುತ್ತೆ, ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಮೇನ್ ಆಗಿ ನೋಡ್ಬೇಕಾಗಿರೋದು ರಿಪೋರ್ಟ್ಸ್ ಅಂಡ್ ರಿಸಲ್ಟ್. ಇವೆರಡು ಪರ್ಫೆಕ್ಟ್ ಆಗಿರೋ ಹಾಸ್ಪಿಟಲ್ಗೆ ನಾನು ಇವತ್ತು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಸೊ ನಾನು ಇವತ್ತು ಬಂದಿದ್ದೀನಿ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ. ಸೊ ಎಷ್ಟೋ ಜನ ಕನ್ಫ್ಯೂಸ್ ಇರುತ್ತೆ, ನಾಟಿ ಮತ್ತೆ ಆಯುರ್ವೇದ ಎರಡು ಒಂದೇ ಅಂತ. ಬಟ್ ನಾಟಿ ಆಯುರ್ವೇದ ಬೇರೆ ಬೇರೆ. ಸೊ ಆಯುರ್ವೇದ ಬಗ್ಗೆ ತಿಳ್ಕೊಳ್ಳಕ್ಕೆ ನಾನು ಡಾಕ್ಟರ್ ಹತ್ರ ಹಾಗೆ ಪೇಷಂಟ್ಸ್ ಹತ್ರ ಮಾತಾಡೋಣ, ಬನ್ನಿ ನನ್ನ ಜೊತೆ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಎಷ್ಟೋ ರೋಗಿಗಳಿಗೆ ಪುನರ್ಜನ್ಮ ನೀಡ್ತಾ ಗ್ರೇಟ್ ರಿಸಲ್ಟ್ ಸಾಧಿಸಿದೆ. ಅಂಡ್ ನೋಡಬಹುದು ಯೂಟ್ಯೂಬ್ ಅಲ್ಲಿ ಎಷ್ಟೋ ಜನ ವಿತ್ ರಿಸಲ್ಟ್ ಪೇಷಂಟ್ಸ್ ಗಳು ಮಾತಾಡಿರೋದನ್ನ. ಡಯಾಗ್ನೋಸಿಸ್ ರಿಪೋರ್ಟ್ ಇಂದ ಕ್ಲಿಯರ್ ರಿಪೋರ್ಟ್ ಬರೋವರೆಗೂ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅವರು ಕಂಪ್ಲೀಟ್ ಕೇರ್ ನ ಮಾಡ್ತಾರೆ. ಯಾವ ತರ ಅಂದ್ರೆ ವೀಕ್ಲಿ ಪೇಷಂಟ್ಸ್ ಗೆ ಕಾಲ್ ಮಾಡಿ ಫುಡ್ ಡಯಟ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದಾರೆ ಇಲ್ವಾ, ಟ್ರೀಟ್ಮೆಂಟ್ ತಗೋತಾ ಇದಾರೆ ಇಲ್ವಾ ಅಂತ ಕೇರ್ ಮಾಡ್ತಾರೆ. ಸೊ ಈ ತರ ಕೇರು ಯಾವ ಹಾಸ್ಪಿಟಲ್ ಅಲ್ಲೂ ಮಾಡಲ್ಲ. ಜೊತೆಗೆ ಈ ಟ್ರೀಟ್ಮೆಂಟ್ ಅಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಹಾಗೆ ಯಾವುದೇ ನೋವು ಕೂಡ ಇರೋದಿಲ್ಲ. ಆಯುರ್ವೇದದಲ್ಲಿ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ. ಬೇರೆ ಯಾವ ಟ್ರೀಟ್ಮೆಂಟ್ ತಗೊಂಡ್ರು ಈ ಟ್ರೀಟ್ಮೆಂಟ್ ನ ತಗೋಬಹುದು, ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದನ್ನ ಸ್ವತಃ ಪೇಷಂಟ್ಸ್ ಹೇಳಿದ್ದಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಎಷ್ಟೋ ಜನ ಪೇಷಂಟ್ಸ್ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಕ್ವಾಲಿಟಿ ಆಫ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಅದನ್ನ ಸ್ವತಃ ಅವರ ಯೂಟ್ಯೂಬ್ ಚಾನಲ್ ನಲ್ಲಿ ಅವ್ರು ಮಾತಾಡಿರೋದನ್ನ ನೋಡಬಹುದು. ತಾಯಿ ಪೇಷಂಟ್ ಲಕ್ಷ್ಮೀದೇವಿ ಅಂತ ಹೇಳಿ ಗರ್ಭಕೋಶದ ಕ್ಯಾನ್ಸರ್ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಅಲ್ಲಿ ಇದ್ರು. ಸೊ ಹಂಗಾಗಿ ನಾನು ಇಮಿಡಿಯೇಟ್ ಏನ್ ಮಾಡಿದೆ, ಇಲ್ಲಿಗೆ ಶಿಫ್ಟ್ ಮಾಡಿದೆ. ಬಂದ್ಬಿಟ್ಟು ಟ್ರೀಟ್ಮೆಂಟ್ ಇದು ತಗೊಳಕ್ ಶುರು ಮಾಡಿದೆ. ಅವ್ರಿಗೆ ಸ್ಪ್ರೆಡ್ ಕಡಿಮೆ ಆಗಿದೆ. ನಮ್ಮ ತಾಯಿ ನೀನ್ ಬದುಕಲ್ಲ ಅನ್ಕೊಂಡೆ ನಾನು. ಬಟ್ ಈ ಮೆಡಿಸಿನ್ ಶುರು ಮಾಡಿದ್ಮೇಲೆ ಅವ್ರು ಇನ್ನೂ ಬದುಕಿದ್ದಾರೆ. ನಮಸ್ತೆ ಮೇಡಮ್, ನನ್ನ ಹೆಸರು ಸಾಯಿ ಅಂತ. ಮೇಡಮ್, ಆಲೋಪತಿ ಆಯುರ್ವೇದ ಅಂಡ್ ನಾಟಿಗೂ ಏನ್ ಡಿಫ್ರೆನ್ಸ್? ಅಲೋಪತಿಗೂ ಆಯುರ್ವೇದಕ್ಕೂ ಮೇನ್ ಡಿಫ್ರೆನ್ಸ್ ಅಂದ್ರೆ ಆಯುರ್ವೇದದಲ್ಲಿ ಹರ್ಬೋ ಮಿನರಲ್ ಡ್ರಗ್ಸ್ ಗಳನ್ನ ಯೂಸ್ ಮಾಡಿ ಚಿಕಿತ್ಸೆಯನ್ನು ಮಾಡ್ತೇವೆ. ಅಲೋಪತಿ ಮೆಡಿಸಿನ್ ಅಲ್ಲಿ ಕ್ಯಾನ್ಸರ್ ಕಣಗಳನ್ನ ಸಾಯಿಸಬೇಕು. ಆಯುರ್ವೇದದಲ್ಲಿ ಏನ್ ಮಾಡ್ತೀವಿ, ಕ್ಯಾನ್ಸರ್ ಕಣಗಳನ್ನ ಕಮ್ಮಿ ಮಾಡೋದಲ್ಲದೆ ನಾರ್ಮಲ್ ಸೆಲ್ಸ್ ಅಥವಾ ನಾರ್ಮಲ್ ಕಣಗಳು ಏನಿರುತ್ತೆ ಜೀವಕೋಶಗಳನ್ನ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಆಯುರ್ವೇದ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ಮಾಡ್ತೀವಿ. ಇನ್ನು ನಾಟಿ ಔಷಧಿಗೂ ಆಯುರ್ವೇದಕ್ಕೂ ತುಂಬಾ ಜನ ತುಂಬಾ ಕನ್ಫ್ಯೂಸ್ ಮಾಡ್ಕೋತಾರೆ, ಎರಡೂ ಒಂದೇ ಅನ್ಕೋತಾರೆ. ಈ ನಾಟಿ ಔಷಧಿ ಏನಾಗಿರುತ್ತೆ ಅಂದ್ರೆ ಪರಂಪರಾಗತವಾಗಿ ಅವರ ಅಜ್ಜಿ ಅಜ್ಜ ಅಥವಾ ತಂದೆ ಯಾರೋ ಒಂದಿಷ್ಟು ಏನೋ ಒಂದು ಅವ್ರ ಹಳ್ಳಿಲಿರೋ ಒಂದಿಷ್ಟು ಪದ್ಧತಿಗಳ ಮೂಲಕ ಒಂದಿಷ್ಟು ಗಿಡಮೂಲಿಕೆಗಳನ್ನ ಗೊತ್ತು ಮಾಡಿ ಇಟ್ಕೊಂಡಿರ್ತಾರೆ, ಆ ಕೇಸಿಗೆ ಕೊಡ್ತಾ ಇರ್ತಾರೆ. ಬಟ್ ಅದು ಆಯುರ್ವೇದ ಅಲ್ಲ. ಕ್ಯಾನ್ಸರ್ಗೆ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ there are two ways. ಒಂದು ಅದೇ ನಾನು ಹೇಳಿದ ತರ ರೂಟ್ ಕಾಸ್ ಅನ್ನು ನಾವು ಕ್ಲಿಯರ್ ಮಾಡ್ಕೊಂಡು ಬಂದಾಗ ಕಂಪ್ಲೀಟ್ ಟ್ಯೂಮರ್ ಏನಿದೆಯೋ ಅದನ್ನು ರಿಡಕ್ಷನ್ ಮಾಡ್ಕೊಂಡು ಬರ್ಬೇಕು. ಇನ್ನೊಂದು ಏನಂದ್ರೆ ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಓಜಸ್ ಮತ್ತೆ ಪ್ರಾಣಶಕ್ತಿ ಇದೆರಡು ಕಾನ್ಸೆಪ್ಟ್ಸ್ ನಾವು ತಗೊಂಡು ಇಮ್ಯುನಿಟಿ ಎನ್ಹಾನ್ಸ್ ಮಾಡ್ಕೊಂಡು ಹೋದಾಗ ನಾಳೆ ದಿನ ಪೇಷಂಟ್ ಏನೇ ಒಂದು ಟ್ರೀಟ್ಮೆಂಟ್ಸ್ ಕೂಡ ತಡ್ಕೊಳ್ಳೋ ಒಂದು ಶಕ್ತಿನೂ ಬರುತ್ತೆ, ವಾಪಸ್ ಬಾರ್ದೇನೋ ನಾವು ನೋಡ್ಕೋಬಹುದು. ಸೊ ಫ್ರೆಂಡ್ಸ್, ನಿಮ್ಮ ಸುತ್ತಮುತ್ತ ಯಾರಾದ್ರೂ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಈ ಹಾಸ್ಪಿಟಲ್ ಬಗ್ಗೆ ತಿಳಿಸಿ. ನಾ ಹಾಸ್ಪಿಟಲ್ ಡೀಟೇಲ್ಸ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು.